ಲವನೆ ಬಾಬಾ ನೋಡು ಬರುತ್ತೀಗ ಲವನೆ ಬಾಬಾ ನೋಡು ಬರುತ್ತೀಗ ನೋಡು ಬರುತ್ತೀಗ ನೋಡು ಬರುತ್ತೀಗ ಲವನೆ ಬಾಬಾ ನೋಡು ಬರುತ್ತೀಗ ಅವನಿ ಪಾಲಕ ರಾಮಚಂದ್ರನು ಅವನಿ ಪಾಲಕ ರಾಮಚಂದ್ರನು ಭುವಿಯ ಭಾರವ ಕಳೆದ ಮಹಿಮನು ಭುವಿಯ ಭಾರವ ಕಳೆದ ಮಹಿಮನು ಭವರ ಕೊಡುವನು ನಮ್ಮಲ್ಲಿ ಭುವಿಯ ಭಾರವ ಕಳೆದ ಮಹಿಮನು ಭವರ ಕೊಡುವನು ನಮ್ಮಲ್ಲಿ ರಣರಂಗದಲ್ಲಿ ಬಂದವರೆಲ್ಲ ಧರೆಗೊರಗಿ ಹೋದ್ರು. ಇನ್ಯಾರು ಎನ್ನುವ ಕುತೂಹಲದಲ್ಲಿ ನಿರೀಕ್ಷೆಯಲ್ಲಿ ನಾವಿದ್ದವರು. ನನ್ನ ನಿರೀಕ್ಷೆಯ ಸುಳ್ಳಾಗ್ಲಿಲ್ಲ ನೋಡು. ದಿವ್ಯವೂ ಭವ್ಯವೂ ಆಗಿರುವಂತಹ ರಥವೊಂದು ನಮ್ಮನ್ನು ಸಮೀಪಿಸುತ್ತಾ ಇದೆ. ದೂರದಿಂದಲೇ ನೋಡಿದಾಗ ಗೊತ್ತಾಯಿತು ಇದು ಸಾಮಾನ್ಯರಿಗೆ ಸಂಬಂಧಪಟ್ಟ ರಥ ಅಲ್ಲವೇ ಅಲ್ಲ. ಆ ರಥದ ಮೇಲೆ ಕುಳಿತಿದ್ದಾನೆ ಯಾರು? ಶ್ರೀರಾಮಚಂದ್ರ. ಅವ ಎಂಥವನು? ಧರೆಯ ಭಾರವನ್ನ ಇಳುವುದಕ್ಕಾಗಿ ಅವತರಿಸಿದಂತಹ ಮಹಾಪುರುಷ. ಅವ ಅವತಾರಿ ಪುರುಷ ಹೌದು, ಬರುವುದಿಲ್ಲಿಗೆ ಯಾಕಾಗಿ? ಅವ ನಮ್ಮಲ್ಲಿ ಯುದ್ಧ ಕೊಡ್ಲಿಕ್ಕಾಗಿ ಬರ್ತಾ ಇದ್ದಾನೆ. ಅಣ್ಣ ನೋಡಿವ ನನ್ನ ಕಾಣಲು ಅಣ್ಣ ಕೇಳಿವ ನನ್ನ ಕಾಣಲು ಅಣ್ಣ ಕೇಳಿವ ನನ್ನ ಕಾಣಲು ಕಣ್ಣ ಪಾಪವೇ ತೊಳೆದು ಹೋಯಿತು ಕಣ್ಣ ಪಾಪವೇ ತೊಳೆದು ಹೋಯಿತು ಕಣ್ಣ ಪಾಪವೇ ತೊಳೆದು ಹೋಯಿತು ತಣ್ಣಗಾಯಿತು ಧುರದ ಬಯಕೆಯು ತಣ್ಣಗಾಯಿತು ಧುರದ ಬಯಕೆಯು ಪುಣ್ಯ ಪುರುಷ ನಿಧಿಟವಿದು ಪುಣ್ಯ ಪುರುಷನೇ ದಿಟವಿದು ತಣ್ಣಗಾಯಿತು ಧುರದ ಬಯಕೆಯು ಪುಣ್ಯ ಪುರುಷ ನಿಧಿಟವಿದು ಅವನು ಕಂಡಾಗ ಹಾಗೆ ಅನಿಸಿದರೆ ಇವನ ನೋಡುತ್ತಾ ಇದ್ದ ಹಾಗೆ ನಾನು ಹೀಗೆ ಅನಿಸುತ್ತಾ ಇದ್ದೆ. ಏನಾಯ್ತು? ಆ ಮುಖದ ತೇಜಸ್ಸು ಓಜಸ್ಸು ವರ್ಚಸ್ಸು ಇವೆಲ್ಲವರು ಕಂಡಾಗ ಅನಿರ್ವಚನವಂತ ಆನಂದ ಉಂಟಾಗುತ್ತಾ ಇದೆ. ಇವನು ನೋಡುತ್ತಾ ಇದ್ದರೆ ಕಣ್ಣ ಪಾಪವು ತೊಳೆದು ಹೋಯಿತು. ಹಿಂದಿನ ಜನ್ಮದಲ್ಲಿ ತಿಳಿಯದ ತಪ್ಪನ್ನು ಮಾಡಿದ್ರೆ ಪಾಪ ಬಂತು ಅಂತಾದ್ರೆ ಇವನ ಕಂಡಾಗ ತೊಳೆದು ಹೋಯ್ತದೆ ಎಂಬ ಮನಸ್ಥಿತಿಯಲ್ಲಿದ್ದವನ ನಿಜವಾಗಿಯೂ ಪಾವನವಾಯಿತು. ಪುಣ್ಯ ಪುರುಷ ಎನ್ನುವುದಕ್ಕೆ ಅನುಮಾನ ಇಲ್ಲ ಅಣ್ಣ. ಹೌದು, ಆದ್ರೆ ಅವನನ್ನು ನೋಡುತ್ತಾ ಹಾಡುತ್ತಾ ಹೊಗಳುತ್ತಾ ಇರುವಂತಹ ಸಂದರ್ಭ ಇದಲ್ಲ. ಅವ ದೇವರಾಗಿರಬಹುದು. ಆ ದೇವರನ್ನ ಕರ್ತವ್ಯದಲ್ಲಿ ನಾವು ಕಾಣಬೇಕು. ನಮ್ಮ ಕರ್ತವ್ಯ ಯುದ್ಧ ಮಾಡಿದ ಮೆಚ್ಚಿದೆ ಬಾಲರೆ ನಿಮಗೆ ಮೆಚ್ಚಿದೆ ಬಾಲರೆ ನಿಮಗೆ ಮೆಚ್ಚಿದೆ ಬಾಲರೆ ನಿಮಗೆ ಎನ ಅಚ್ಚರಿಯಾದುದು ಸಾಹಸ ತಿರಿಗೆ ಜನಗಚ್ಚರಿ
ಉತ್ತರಿಸುವುದೀಗ ಎನಗೆ ನಿಮ್ಮ ನೆಚ್ಚಿನ ತಾಯಿ ತಂದೆ ಯಾರೆಂಬ ಬಗೆಗೆ. ಮೆಚ್ಚಿದೆ ಬಾಲರೆ ನಿಮಗೆ ಎನಗಚ್ಚರಿಯಾದುದು ಸಾಗಸ ತಿರಿಗೆ. ಮೆಚ್ಚಿದೆ ಬಾಲರೆ ನಿಮಗೆ ಮೆಚ್ಚಿದೆ ಬಾಲರೆ ನಿಮಗೆ. ಮೆಚ್ಚಿದೆ ಯಾರು ಯಾರು ಯಾರು? ನಾನು ಮೆಚ್ಚಿದ್ದ. ಹೌದು, ಅಲ್ಲ ಬೆಚ್ಚದ್ದು. ಬೆಚ್ಚಿದ್ದ ಬೆಚ್ಚಲಿಲ್ಲ, ಬೆದಲಿಲ್ಲ, ಹಾ. ಸಂತೋಷದಿಂದ ಹಾ. ಮನ ಮೆಚ್ಚಿ ಹೋಯಿತು. ಓಹೋ, ಯಾಕೆ ಬಲ್ಲಯ್ಯ? ಯಾಕೆ? ನಿಮ್ಮ ಸಾಹಸವನ್ನ, ಹಾ, ಅಪ್ರತಿಮ ವೀರತನವನ್ನ, ನಿಂತಿರುವ ನಿಲುವನ್ನ ಹಾ, ಕಂಡಾಕ್ಷಣ ಸಂತೋಷ ಆಯಿತು. ಒಳ್ಳೆಯ ಅಪ್ಪನ ಮಕ್ಕಳಿರ್ಬೇಕು. ಹಾಗಾಗಿ ಕುತೂಹಲ ಭರಿತರಾಗಿ ಹೇಳ್ತಾ ಇದ್ದದ್ದು, ನಿಮ್ಮ ಮೆಚ್ಚಿನ ತಂದೆ ತಾಯಿದ್ರು ಯಾರು ಏನು ಬಿಡುಗಡೆ ಕೊಡ್ತೀರಾ? ಅಪ್ಪ ಇವ ಕೇಳ್ತಾ ಇದ್ದಾಗ ಹೇಳಬೇಕು ಅಂತ ಹೇಳಿ ರಾಮಾಯಣ ಕವಿ ವಾಲ್ಮೀಕಿ ರಾಮಾಯಣ ಕವಿ ವಾಲ್ಮೀಕಿ ರಾಮಾಯಣ ಕವಿ ವಾಲ್ಮೀಕಿ ಎಮ್ಮ ಪ್ರೇಮದಿ ಬರೆದನು ವನದಿ ವಿವೇಕಿ. ಎಮ್ಮ ಪ್ರೇಮದಿ ಬರೆದನು ವನದಿ ವಿವೇಕಿ. ನಾಮವದೇನುಂಟು ಪಿತಗೆ ನಾಮವದೇನುಂಟು ಪಿತಗೆ. ಬಿಡು 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 ಸಾಮರ್ಥ್ಯದೈಶ್ವರ್ಯ ಸಾಕಯ್ಯ ನಮಗೆ. ಬಿಡು ಸಾಮರ್ಥ್ಯದೈಶ್ವರ್ಯ ಸಾಕಯ್ಯ ನಮಗೆ. ನಮಗೆ ಮಕ್ಕಳೇ, ಅನೇಕ ವೀರರು ರಣಕ್ಷೇತ್ರಕ್ಕೆ ಬಂದಿದ್ರು. ಅವರೆಲ್ಲ ಬಹಳ ರೀತಿಯಲ್ಲಿ ಕೇಳಿದ್ದಾರೆ. ಹೌದಾ? ಹೇಳುವ ಮನಸ್ಸು ನಮಗಾಗಲಿಲ್ಲ. ನೀನು ಕೇಳುವ ಶೈಲಿ, ಆ ನಿನ್ನ ಮುಖದಲ್ಲಿ ಉಕ್ಕುವಂತಹ ಯಾವುದೋ ಒಂದು ಭಾವ, ಇದನ್ನೆಲ್ಲ ನೋಡಿದಾಗ, ಆ ಸೌಜನ್ಯತೆಯಿಂದ ಕೇಳುವುದನ್ನ ನೋಡಿದಾಗ ಹೇಳಬೇಕು ಎನ್ನುವ ಮನಸ್ಸಾಗಿದೆ. ನಿಜವಾಗಿ ಮಕ್ಕಳು ನೋಡಿದಾಗ ಯಾವ ವ್ಯಕ್ತಿಗೂ ಸಂತೋಷವನ್ನು ಕೊಡ್ತಾರೆ. ಹಾಗಾಗಿ ಸಂತೋಷದಾಯಕರಂತ ನಾನು ನಿಮ್ಮಲ್ಲಿ ಕೇಳುತ್ತಾ ಇದ್ದು, ನಿಮ್ಮ ಅಪ್ಪ ಅಮ್ಮ ಯಾರು? ಹೌದು, ನಿನಗೀಗ ಕುತೂಹಲ ಹೊಡೆದು ಬಹಳ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದ್ದಾರೆ. ಆದ್ರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಮ್ಮಲ್ಲಿಲ್ಲ. ಎಲ್ಲರಿಗೂ ಹಾಗೆ ಎಲ್ಲವುದು ಎಲ್ಲರಿಗೂ ಗೊತ್ತಿರುವುದಿಲ್ಲ. ಕೆಲವರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದೆ ಇರ್ತದೆ. ಹೌದು, ಆದ್ರೆ ಗೊತ್ತಿದ್ದಷ್ಟನ್ನು ಹೇಳುವಲ್ಲಿ ವಂಚನೆ ಇಲ್ಲ. ಅದು ಪ್ರಾಮಾಣಿಕತೆಯನ್ನು ಮೊದಲಾಗಿ ನಾವು ಆರಂಭಿಸಬೇಕಾದದ್ದು ತಂದೆಯಿಂದ. ಅಪ್ಪ ಇದ್ದಾನೆ, ನಿಮ್ಮಂತಹ ಮಕ್ಕಳಿಗೆ ಅಪ್ಪ ಇರ್ಬೇಕು. ಯಾಕೆ? ಸಂಸ್ಕಾರ ಪೂರ್ಣತೆಯನ್ನು ಕೊಡುವುದಕ್ಕಾಗಿ ಅಪ್ಪ ಇದ್ದಾನೆ. ನಿಮ್ಮ ಏಳಿಗೆ ಅಭಿವೃದ್ಧಿ ಬಯಸಿದ ಆ ನಿನ್ನ ಅಪ್ಪ ಯಾರು? ಯಾರು ಏನು ಗೊತ್ತುಂಟು? ಯಾರು ಅಂತ ಅಪ್ಪ ಇದ್ದಾನೆ ನಮಗೂ ಗೊತ್ತು. ಯಾರು ಅಂತ ಗೊತ್ತಿಲ್ಲ. ಅವನ ಹೆಸರು ಏನು ಅಂತ ಗೊತ್ತಿಲ್ಲ. ಅಪ್ಪನ ವಿಷಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ಅಪರಿಚಿತರು ಅಂದರೆ, ನಮ್ಮಿಬ್ಬರ ಮಧ್ಯದಲ್ಲಿಯೇ ನಮ್ಮಪ್ಪ ಬಂದು ನಿಂತರು ಇವು ನಮ್ಮಪ್ಪ ಅಂತ ಗೊತ್ತಾಗುದಿಲ್ಲ.
ತಿಳಿಯುವುದಿಲ್ಲ ನಮ್ಗೆ. ಎಂತ ಮೋಸ. ಹೌದು, ಅಷ್ಟೊಬ್ಬರಿಗೆ ಅಪ್ಪನ ಪರಿಚಯವೇ ಇಲ್ಲ. ಇಲ್ಲವೇ ಇಲ್ಲ. ಒಂದು ವೇಳೆ ಎದನ್ನಿತ್ತು ನಮ್ಗೆ ಗೊತ್ತಾಗುದಿಲ್ಲ. ಆದ್ರೆ ಒಂದು ಕೇಳ್ಬೇಕು, ಈ ಅಪ್ಪನ ಪರಿಚಯ ಮಾಡಿಕೊಳ್ಳುವವರು ಯಾರು ಗೊತ್ತಾ? ತಾಯಿ ಅಮ್ಮ. ಮಾತೃದೇವಿಯಲ್ಲಿ ಹೋಗಬೇಕಿತ್ತು. ತನ್ನನ್ನ ಪಡೆದಿರುವಂತಹ ಆ ತಾತ ಯಾರು ಎಂದು ಅಂದ್ರೆ ಪ್ರಶ್ನೆ ಮಾಡುತ್ತೀರಾ? ಇಲ್ಲ, ಹಾಗೆ ಕೇಳುವ ಪ್ರಮೇಯವೇ ನಮಗೆ ಬರಲಿಲ್ಲ. ಬಿಡು, ಆ ಸಂದರ್ಭವೇ ಬರಲಿಲ್ಲ. ಅಮ್ಮನ ಪರಿಚಯ ಆದ್ರೂ ಇದೆ ತಾನೆ. ಅಯ್ಯೋ, ಅಮ್ಮನ ಪರಿಚಯ. ಹಾಗೆ ಹೇಳಿ. ಆದ್ರೆ ಅಮ್ಮನ ಹೆಸರೇನು ಗೊತ್ತಿಲ್ಲ. ಅಂದ್ರೆ ನಾವು ಅಮ್ಮನ ಹೆಸರೇನು ಅಂತ ಗೊತ್ತಿಲ್ಲ. ತಪ್ಪಲ್ಲ ಅದು. ಎಳೆಯ ಮಕ್ಕಳಿಗೆ ಅಮ್ಮ ಅನ್ನುವ ಬಹುದೊಡ್ಡ ಶಬ್ದವೇ ಮೂಲ ಅವರು ಪ್ರಸಾದ ಸ್ವರೂಪ ಅನ್ನು ಅಮ್ಮ ಎನ್ನುವ ತತ್ವ ಜೊತೆಗೆ ಹೆಸರನ್ನು ನಾವು ಕೇಳಿದ್ರೆ ಅದು ಅನುಕೂಲವಾಗ್ತದೆ. ಹೇಳುವ ಸಂದರ್ಭ ಒಂದು ಒದಗಲಿಲ್ಲ ನಮಗೆ. ಹಾಗಂತ ಯಾವ ಕೊರತೆಯೂ ಆಗಲಿಲ್ಲ. ಅಲ್ಲ, ಇದೆಲ್ಲ ನಿಮ್ಮ ಅಲಂಕಾರವನ್ನ ವೈಭವನ ಕಂಡಾಗ ಅಪ್ಪ ಅಮ್ಮ ಇಲ್ಲದೆ ಇದ್ದ ವ್ಯವಹಾರ ಅಲ್ಲ, ಅದು ಗೊತ್ತಾಗ್ತದೆ. ಏನು ನಿಮ್ಮ ಜೀವನದ ರಂಗದ ವ್ಯವಹಾರ. ಅಂದ್ರೆ ನಾವು ವ್ಯವಸ್ಥಿತವಾಗಿ ಬದುಕುತ್ತಿದ್ದವರು. ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಆಶ್ರಯದಲ್ಲಿ ಬೆಳೆಯುತ್ತಿರುವಂತಹ ನಮಗೆ ಹೆಮ್ಮೆ ಅಂದ್ರೆ ಅದೇ. ಅವರ ಆಶ್ರಯ ಸಿಕ್ಕಿದ್ದೆ. ಅವರು ನಮಗೆ ಆಶ್ರಯದಾತರಾಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾವು ಒಳ್ಳೆ ಮನಸ್ಸಿನವರಲ್ಲ ಅಂತ ಒಪ್ಪಿಕೊಳ್ಳುವುದಿಲ್ಲ. ನಾನು ಹಾಗೆ ಹೇಳುವುದಿಲ್ಲ. ಯಾಕೆಂದ್ರೆ ಅಂತವರು ಸಾಕಿದ್ರು ಅಂತ ಆದ್ರೆ ದೊಡ್ಡ ಮನೆತನದವರೇ ಇರಬೇಕು. ಹಾಗಿರ್ಬೇಕು. ಹೌದು, ವಾಲ್ಮೀಕಿ ಮಹರ್ಷಿಗಳು ಸಾಮಾನ್ಯರಲ್ಲ. ಅಯ್ಯೋ, ರಾಮಾಯಣ ಕವಿ, ರಾಮಾಯಣವನ್ನೇ ಬರೆದವರು ಅವರು. ಸಾಮಾನ್ಯ ಅಲ್ಲ ಏನು. ತಾಮಸಗೊಳದೀಗ ನೀವು ತಾಮಸಗೊಳದೀಗ ನೀವು ತಾಮಸಗೊಳದೀಗ ನೀವು ಪೇಳಿ ರಾಮಾಯಣವೆಂಬುದು ಅರಿಯೆವು ನಾವು. ಪೇಳಿ ರಾಮಾಯಣ ಎಂಬುದು ಅರಿಯೆವು ನಾವು. ಗೋಮಿನಿ ಗತಿ ನೂತನವಾಯ್ತು, ಗೋಮಿನಿ ಗತಿ ನೂತನವಾಯ್ತು. ಕೇಳಿ ಆ ಮುನಿ ವಿರಚಿತ ಕಾವ್ಯದ ಮಾತು. ಕೇಳಿ ಆ ಮುನಿ ವಿರಚಿತ ಕಾವ್ಯದ ಮಾತು. ಗೋಮಿನಿ ಗತಿ ನೂತನವಾಯ್ತು, ಕೇಳಿ ಆ ಮುನಿ ವಿರಚಿತ ಕಾವ್ಯದ ಮಾತು. ಮಹಾನುಭಾವ, ಈ ಪ್ರಪಂಚದಲ್ಲಿಯೇ ವಿಶ್ವವಿಖ್ಯಾತಿಯನ್ನು ಗಳಿಸಿರುವಂತಹ ಶ್ರೇಷ್ಠವಾದ ರಾಮಾಯಣ ಎನ್ನುವ ಗ್ರಂಥವನ್ನು ಬರೆದಿರುವಂತಹ ಮಹಾಕವಿ ವಾಲ್ಮೀಕಿ ಋಷಿಗಳು. ಕೇಳಿ ಕಿವಿ ತುಂಬಿತು. ಅಂತರ್ಗಕ್ಕೆ ಏನೋ ಸಮಾಧಾನ. ಅದಕ್ಕಾಗಿ ನಾನು ಕೇಳ್ತಾ ಇದ್ದು ಏನು? ರಾಮಾಯಣ ಮಹಾಚರಿತ್ರೆಗಳಂತ. ಬಾಯಿ ತುಂಬೆ ಹೇಳ್ಬೋದು. ಅಲ್ಲ, ನಾನು ಹುಟ್ಟಿಷ್ಟು ವರ್ಷ ಆಯ್ತು, ನನಗೆ ಗೊತ್ತೇ ಇಲ್ಲ ಯಾವುದು ರಾಮಾಯಣ ಒಂದು ಇದೆ ಆಗಿದೆ. ಗೊತ್ತೇ ಇಲ್ವಾ? ಅಣ್ಣ, ಎಂತೆಂಥವರೆಲ್ಲ ಇರ್ತಾರೆ ಅಲ್ವಿ. ಇಷ್ಟು ಸಣ್ಣವರಾದ ನಮಗೇ ಗೊತ್ತುಂಟು, ಇಷ್ಟು ದೊಡ್ಡವರಾದ ನಿನಗೆ ಗೊತ್ತಿಲ್ವಾ? ಇಲ್ಲ, ಅಯ್ಯಯ್ಯೋ, ಸಣ್ಣವರಿಗೆ ಗೊತ್ತಿದ್ದಲ್ಲ, ದೊಡ್ಡವರಿಗೆ ಗೊತ್ತಾಗಬೇಕು ಅಂತಿಲ್ಲ. ಇಲ್ಲ, ದೊಡ್ಡವರಿಗೆ ಗೊತ್ತಿದ್ದು ಸಣ್ಣವರು ತಿಳಿಬೇಕು ಅಂತಿಲ್ಲ. ಯಾಕೆ ಅನುಮಾನ ಪಡಬೇಕಾದಿಲ್ಲ, ಯೋಚನೆ ಮಾಡಬೇಕಾದಿಲ್ಲ. ಗೊತ್ತಿಲ್ಲ ಇದ್ದಲ್ಲ, ನನಗೆ ಗೊತ್ತಿದೆ ಅಂತ ಹೇಳಿದ್ರೆ ಅಪರಾಧ, ಜಾಯಮಾನ ಹೋದ. ಹಾಗಾಗಿ ವಾಲ್ಮೀಕಿ ಆ ಮಹಾನುಭಾವರು ರಾಮಚರಿತ್ರೆ ಬರೆದವರು ಎಲ್ಲಿದ್ದಾರೆ ಹೇಳಿ ಹೋಗೋಣ. ಹೋಗುದಾ? ರಾಮಾಯಣ ತಿಳಿಯುವುದು ಗೊತ್ತಿಲ್ಲ ಕೂತವರು. ರಾಮನ ಜೀವನ ಕಥೆಯೂ ರಾಮನ ಜೀವನ ಕಥೆಯೂ ರಾಮನ ಜೀವನ ಕಥೆಯ
ಕಥಿಸಿದ ಮುನಿಯ ಅದು ರಾಮಣೀಯಕವಾಗಿ ಕಥಿಸಿದ ಮುನಿಯ ತಾಮರ ಸೋದ್ಭವ ಬಂದು ತಾಮರ ಸೋದ್ಭವ ಬಂದು ಭೇದ ಆ ಮಹಾಕಾವ್ಯಕ್ಕೆ ಅಮರತ್ವವೆಂದು ಭೇದ ಆ ಮಹಾಕಾವ್ಯಕ್ಕೆ ಅಮರತ್ವವೆಂದು ಅಮರತ್ವವೆಂದು ಬಹಳ ಸಂತೋಷ ಉಂಟಾಗಿ ಬಹಳ ಸಂತೋಷ ಅನ್ನಿಸ್ತದೆ. ಈಗ ಗೊತ್ತಿಲ್ಲದೆ ಇದ್ದವರು ಬಹಳ ಜನ ಇದ್ದಾರೆ, ಪ್ರಶ್ನೆ ಬೇರೆ. ಗೊತ್ತಿಲ್ಲದೆ ಇದ್ದದ್ದನ್ನು ಒಪ್ಪಿಕೊಳ್ಳುವವರು ಸಿಕ್ಕುವುದು ಕಷ್ಟ, ಬಹಳ ಕಷ್ಟ. ಒಪ್ಪಿಕೊಳ್ಳುವುದರ ಜೊತೆಗೆ ಮಕ್ಕಳಾದ ನಮ್ಮಲ್ಲಿಯೂ ರಾಮಾಯಣವನ್ನು ಕೇಳುವಂತಹ ಕುತೂಹಲ ವ್ಯಕ್ತಪಡಿಸಿದೆಯಲ್ಲ, ಅಷ್ಟು ಬುದ್ಧಿ ಯಾರಿಗಿರ್ತದೆ? ಸಣ್ಣವರಾದೇನು ದೊಡ್ಡವರಾದೇನು ಅವರಿಂದ ಬರಬಹುದಾದಂತಹ ಶಬ್ದದ ಅರ್ಥ ಏನೆಂಬುದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಅದು ಲಕ್ಷಣ. ಇನ್ನೂ ಕಲಿಬೇಕು ಅಂತ ಸಾಯುವಲ್ಲಿವರೆಗೂ ಕಲಿಯುವುದು ಹೋಗುವುದೇ ಇಲ್ಲ. ಅಲ್ಲ, ಬಹಳ ಆಗ್ಲಿ ಆ ಗುಣ ಇದ್ದ ರಾಮಾಯಣ ಕವಿ ವಾಲ್ಮೀಕಿ ಅದರ ಮಹತ್ವಕ್ಕೆ ರಾಮಾಯಣವನ್ನು ಬರೆದ್ರು. ಆ ರಾಮಾಯಣವನ್ನು ಬರೆದ ಮೇಲೆ ಬ್ರಹ್ಮದೇವರೇ ಬಂದು ಹೇಳಿದ ಈ ರಾಮಾಯಣಕ್ಕೆ ಅಮರತ್ವ ಎಂದು. ರಾಮನ ಜೀವನ ಕಥೆಯೇ ರಾಮಾಯಣ. ರಾಮಾಯಣ ಎಂತಹ ಪುಣ್ಯತಮ ಅಂತ ಕಥನ. ಈ ಸಮಯದಲ್ಲಿ ಇಷ್ಟೆಲ್ಲ ಹೇಳಿದ್ರಲ್ಲ, ಅಮರತ್ವ ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಒಪ್ಪಿದ್ದಾರೆ ಅಂತ ಆದ್ಮೇಲೆ ಬ್ರಹ್ಮದೇವರ ಒಪ್ಪಿಗೆ ಪಾತ್ರ ಅಂತ ರಾಮಾಯಣದ ಒಂದು 4-6 ವಾಕ್ಯನಾದ್ರು ಕೇಳುವ ಕುತೂಹಲ ಉಂಟಂತ ಹೇಳ್ತೀನಿ. ಪೂರ್ವಂ ರಾಮ ತಪೋವನಾದಿಗಮನಂ ಪೂರ್ವಂ ರಾಮ ತಪೋವನಾದಿಗಮನಂ ಹತ್ವಾ ಮೃಗಂ ಕಾಂಚನೋ ಹತ್ವಾ ಮೃಗಂ ಕಾಂಚನೋ ವೈದೇಗಿಗರಣಂ ವೈದೇಗಿಗರಣಂ ಜಟಾಯುಮರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ 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 ಲಂಕಾಪುರಿ ದಾಹನಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣಾದಿಹನನಂ ಪಶ್ಚಾದ್ರಾವಣ ಕುಂಭಕರ್ಣಾದಿಘನನಂ ಏತದ್ಧಿ ರಾಮಾಯಣಂ ಏತದ್ಧಿ ರಾಮಾಯಣಂ ಏತದ್ಧಿ ರಾಮಾಯಣಂ ಏತದ್ಧಿ ರಾಮಾಯಣಂ ರಾಮಾಯಣಂ ಕಂದರೆ ನಿಮ್ಮಯ ನುಡಿಗಳ ಕೇಳಿ ಹೊಂದಿಗೆ ಸಂತಸ ಮಾನಸದಲ್ಲಿ ಚಂದದಿ ಪೇಳೀರಿ ತಿಳಿದೋರ್ದೊಡಿಗ
ರಾಮಾಯಣ ಆ ಅಮೃತ ತುಲ್ಯವಂತ ವಾಣಿಯಲ್ಲಿ ಕೇಳಿ ಸಂತೋಷವಾಯಿತು. ಅಷ್ಟಕ್ಕೆ ಸೀಮಿತ ಆಗಬಾರ್ದು, ಸಮಗ್ರ ರಾಮನ ಜೀವನ ಚರಿತ್ರೆ ಬೇಕು. ದುಷ್ಟ ರಾವಣಾದಿಗಳನ್ನ ಕೊಂದಂತಹ ಶ್ರೀರಾಮ ಅಯೋಧ್ಯೆಗೆ ಬಂದು ಪುನಃ ಪಟ್ಟಾಭಿಷಿಕ್ತನಾದ. ಹೌದು, ಪಟ್ಟದ ರಾಣಿಯನ್ನು ಸ್ವೀಕಾರ ಮಾಡಿದ ಕತೆ ಅಲ್ಲಿವರೆಗೆ ನಮ್ಗೆ ಗೊತ್ತಿದೆ. ಹೌದಾ? ಅದಕ್ಕೆ ಮುಂದೆ ಅವನ ಮಕ್ಕಳೆಷ್ಟು, ಯಾರ್ಯಾರು, ಅದರ ಕಥೆಯನ್ನು ಸ್ವಲ್ಪ ವಿವರಣೆ ಕೊಡ್ತೀರಾ? ಅಯ್ಯೋ, ಮಕ್ಕಳ ವಿಷಯ ನಮಗೆ ಹೇಳಿಕೊಟ್ಟಾಗ್ಲಿಲ್ಲ. ಸೀತೆಯನ್ನ ಮತ್ತೆ ಪುನಃ ಅಡವಿಗಟ್ಟಿದ್ದಾನೆ ಎನ್ನುವಷ್ಟು ಕತೆ ನಮ್ಗೆ ಮನನಾಗಿದೆ. ಹಾಗಾದ್ರೆ ಅವನಿಗೆ ಮಕ್ಕಳಾಗುವುದು ಹೇಗೆ? ಇಷ್ಟು ವಿಷಯ ಗುರುಗಳು ಹೇಳಿದ್ದ ಹಾಗಂತ ಮುಂದೆ ಉಂಟು, ಇಲ್ಲ ಅಂತಲ್ಲ, ಅದು ಗೊತ್ತಿದೆ ಅಂತ ಆಯ್ತು. ಅದು ಪುಸ್ತಕದಲ್ಲಿ ಉಂಟು. ಪುಸ್ತಕ ನೀವು ನೋಡ್ಲಿಲ್ಲ ಅಂತ ಆಯ್ತು. ಪುಸ್ತಕ ಬರದ ಮಹಾನುಭಾವರಲ್ಲಿ ಹೋಗ್ತೇನೆ. ಆಗುವುದೇ ಇಲ್ಲ. ಏನು ನೀನು ಪಲಾಯನದ ದಾರಿಯಲ್ಲಿ ಯಾತಕ್ಕೆ ಪರಿಪ್ಯಾಲ್ವೆ ಭೂಪತಿ ಯಾರಿಗೂ ಗೊತ್ತಾಗುವುದು? ರಾಮನಿಗೆ ಹೆದರಿಕೆ. ಧರಣಿ ಪರಗುವರನೆ ದ್ರಾಂತಯ್ಯ ದಿನದ ಧರಣಿ ಪರಗುವರನೆ ಧರಿಸಿಗೆ ಉರುತರ ಕೋಪವನಿ ಧರಿಸಿಯ ಉರುತರ ಕೋಪವನಿ ದುರದೊಳ್ಳು ದುರುಳರ ಕೊರಳರಿಯುವ ಶರ ದುರದೊಳ್ಳು ದುರುಳರ ಕೊರಳರಿಯುವ ಶರ ಕರದೊಳ್ಳು ಧರಿಸಿಗೆ ತರಳರ ತರಿಯಲು ಧರಣಿ ಪರಗುವರನೆ ಧರಿಸಿಯ ಉರುತರ ಕೋಪವನೇ. ಶ್ರೀರಾಮಚಂದ್ರ, ಧರಣಿ ಪರಗುವರನೆ, ಹೌದು, ಶಾಂತನಾಗಬೇಕು, ಶಾಂತನಾಗಬೇಕು. ಶಾಂತತೆ ಅದು ನಮ್ಮ ಪವಿತ್ರವಾದ ಗೆಜ್ಜೆ ಕುದುರೆಯನ್ನು ಹಿಡಿದು ಆ ಬಿಡಿಸುವುದಕ್ಕೆ ಬಂದವರನ್ನ ಅವರನ್ನ ಬಡಿದು ಆ ಕೆಡಹಿದ ಆ ನನ್ನ ಅಂತರಿಗೆ ಚುಚ್ಚುತ್ತಿರುವ ಇವರನ್ನ ದುರುಳರನ್ನೇ ತರೆಯುವಂತಹ ಶರ. ಈ ಹಿಂದೆ ದುರುಳಾದಂತಹ ರಾವಣ, ಕುಂಭಕರ್ಣ ಮೊದಲಾದಂತಹ ರಕ್ಕಸರನ್ನ ತರೆದಂತಹ ಶರ. ಈ ಮುದ್ದು ಮಕ್ಕಳ ಮೇಲೆ ನೀನು ಪ್ರಯೋಗಿಸುತ್ತಿದ್ದೀಯ. ಈ ಶರದ ಮುಂದೆ ಹರನೂ ನಿಲ್ಲಲಾರ. ನೋಡು, ಅವರು ಬಿಟ್ಟಂತ ಆ ಶರಗಳೆಲ್ಲವೂ ನಿನ್ನ ಪದತದಲ್ಲಿ, ನೀನು ಬಿಟ್ಟಂತಹ ಶರಗಳೆಲ್ಲವೂ ಅವರ ಶಿರದ ಆಚೆ ಎಂಬಲ್ಲಿಗೆ ಇವರು ಯಾರು ಅನ್ನುವುದಾಗಿ ತಿಳಿದೆ ನೀನು. ಧನುಷರ ಕೆಳಗಿಳಿಸು, ಧನುಷರ ಕೆಳಗಿಳಿಸು, ನಿನ್ನಯ ತನುಜರನಾಧರಿಸು, ನಿನ್ನಯ ತನುಜರನಾಧರಿಸು. ಅನುವರ ಮಧ್ಯದಿ ತನು ಮರೆದಿಗ, ಅನುವರ ಮಧ್ಯದಿ ತನು ಮರೆದಿಗ, ನಿನ್ನನುಜರ ಏಳಿಸುವೆನು ನಾನೀಗಲೇ. ಆ ಧನುಷರವನ್ನ ಕೆಳಗಿಳಿಸು ಅನ್ನುವುದಾಗಿ ನುಡಿಯುತ್ತಾ ಇದ್ದೇನೆ. ಶ್ರೀರಾಮಚಂದ್ರ, ನೋಡು ಋಷಿವರೇ, ಈ ಮುದ್ದು ಬಾಲಕರನ್ನು ನೋಡು. ಧನುಷರ ಕೆಳಗಿಳಿಸು ಈ ಎಂದು ಹೇಳಿದ ಮಹಾನುಭಾವರು ಅಂತ ತಮ್ಮ ಪರಿಚಯ ನನಗೆ ಆಗಲಿಲ್ಲ. ವಾಲ್ಮೀಕಿ ಮಹರ್ಷಿಯಂದ್ರ ನಾನೇ. ವಾಲ್ಮೀಕಿ ಋಷಿಗಳು, ಹೌದು, ರಾಮಾಯಣವನ್ನೇ ಬರೆದ ಮಹಾಮುನಿ ಪುಂಗವರು. ಸ್ವಾಮಿ, ಇವರ ಪರಿಚಯ, ಇವರ ಸಂಬಂಧವಾಗಿ ನೀವು ಹೇಳುತ್ತಾ ಇದ್ದದ್ದು ಧನುಷರ ಕೆಳಗಿಳಿಸು, ಬಾಣ ಪ್ರಯೋಗ ಮಾಡದಿರು. ಮಾಡಬೇಡ. ಹಾಗಾದ್ರೆ ಈ ತರಳರನ್ನ ನೀನು ಸ್ವೀಕರಿಸಬೇಕು ಅನ್ನುವುದಾಗಿ ನುಡಿತಾ ಇದ್ದೇನೆ. ಓ ಶ್ರೀರಾಮಚಂದ್ರ, ಒಂದೊಂದು ಸಂದರ್ಭದಲ್ಲಿ ಸುಳ್ಳನ್ನ ಸತ್ಯ ಅನ್ನುವುದಾಗಿ ಗ್ರಹಿಸಿದವ ನೀನು. ಮಡದಿಯಾದಂತಹ ಜಾನಕಿ ದೇವಿಯನ್ನ ಕಾಡಿಗಟ್ಟಿದೆ. ಘೋರವಾದಂತಹ ಆ ಅರಣ್ಯದಲ್ಲಿ ಅವಳ ರೋದನವನ್ನ ಕೇಳಿದಂತಹ ನಾನು ನನ್ನ ಆಶ್ರಮದತ್ತ ಕರೆದುಕೊಂಡು ಹೋದೆ. ಹೆಚ್ಚೇನು, ಗರ್ಭವತಿಯಾದಂಥ ಅವಳು ದಿನ ಕಳೆದಂತೆ 2 ಗಂಡು ಮಕ್ಕಳಿಗೆ ಜನ್ಮವನ್ನ ಕೊಟ್ಟಳು. ಹೌದು ರಾಮಚಂದ್ರ,
ಶಾಸ್ತ್ರದ ಪ್ರಕಾರವಾಗಿ ಈ ಮುದ್ದು ಮಕ್ಕಳಿಗೆ ಕೊಡಬೇಕಾದ್ದನ್ನು ಕೊಟ್ಟಿದ್ದೇನೆ. ಹೆಚ್ಚೇನು ಕುಶ ಲವ ಅನ್ನುವುದಾಗಿಯೇ ನಾಮಕರಣವನ್ನು ನಾನು ಮಾಡಿದ್ದೇನೆ. ಹಿರಿಯವ ಕುಶ ಈತ, ಕಿರಿಯವ ಲವ ಈತ. ಓ ಮಕ್ಕಳೇ, ಬನ್ನಿ ಬನ್ನಿ, ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ತರಳಬಾರು ಕುಶನೇ ಬಾಬಾ ಕಿರಿಯ ಲವನು ನೀನು. ತರಳಬಾರು ಕುಶನೇ ಬಾಬಾ, ತರಳಬಾರು ಕುಶನೇ ಬಾಬಾ ಕಿರಿಯ ನೀನು ಲವನು, ಕಿರಿಯ ನೀನು ಲವನು. ಸರಿದು ನಿಲ್ಲುವುದೇ ದೂರ ದುರುಳನೆಂಬಿರೇನು, ಸರಿದು ದೂರ ನಿಲ್ಲುವಿರೇಕೋ ದುರುಳನೆಂಬಿರೇನು, ಸರಿದು ದೂರ ನಿಲ್ಲುವಿರೇಕೋ ದುರುಳನೆಂಬಿರೇನು. ಅಪ್ಪ 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 ನಮ್ಮ ಮುದ್ದು ಸುಕುಮಾರರೇ, ದೂರ ಹೋಗಬೇಡಿ. ತನ್ನ ಅಪ್ಪ ಪಡೆಯುವುದಕ್ಕೆ ಬಂದಿದ್ದಾರೆ ಏನು ತಿಳ್ಕೊಳ್ಬೇಡಿ. ನಿಮ್ಮ ಪರಿಚಯವೇ ನನಗೆ ಆಗಿಲ್ಲ. ಬನ್ನಿ ಬನ್ನಿ. ಶ್ರೇಯಸ್ಸಾಗಲಿ. ಎದ್ದೇಳಿ ಎದ್ದೇಳಿ ಎದ್ದೇಳಿ. ಸ್ವಾಮಿ, ಶ್ರೀರಾಮಚಂದ್ರ, ಗೊತ್ತಾಗಲಿಲ್ಲ ನಿಮಗೆ? ಆ? ಯಜ್ಞ ಪವಿತ್ರವಾದ ಅಶ್ವಮೇಧನವಂತ ಯಜ್ಞವನ್ನು ಕೈಗೊಂಡು ಹೌದು. ಮಧ್ಯದಲ್ಲಿ ಆ. ಇಂತಹ ಸ್ಥಿತಿ ನಡೆದು ಹೋಯಿತು. ಹ್ಮ್. ಈ ಸಮಯದಲ್ಲಿ ಆ. ನಾನು ಏನು ಮಾಡಬೇಕು? ಆಹಾ. ಮಕ್ಕಳಿಗೆ ಕರ್ಕೊಂಡು ಹೋಗಲ್ಲ? ಓ, ಹಾಗ ನಿನ್ನ ಅಭಿಪ್ರಾಯ? ನನ್ನ ಮುದ್ದಿನ ಮಡದ ಸೀತೆ ಹೌದು. ಅವಳನ್ನ ಆ, ನಮ್ಮ ಆಶ್ರಮದಲ್ಲಿಯೇ ಇದ್ದಾಳೆ. ನಾನು ಆ, ಸೇರ್ಬೇಕು. ಕರೆದುಕೊಂಡು ಹೋಗ್ಬೇಕೆ? ಕೂಡದು. ಆ, ಯಾಕೆ? ಯಾಕೆ? ರಾಜ ರಾಮನಾಗಿ ಆ, ಅವಳನ್ನ ಬಿಟ್ಟಿದ್ದೇನೆ. ಹ್ಮ್. ಮಡಿವಾಳ ಒಂದು ಮಾತನ್ನು ಕೇಳಿ. ಆ, ಹಾಗಾದ್ರೆ ಆ, ನನ್ನ ಹೆಂಡತಿ ಶುದ್ಧ ಚರಿತ್ರಳು ಆ. ಎಂಬುದು ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಹಾ. ಹಾಗಾಗಿ ಆ. ಅಂತ ಶುಭ ಸಂದರ್ಭದಲ್ಲಿ, ಆ, ಶುಭ ಕಾಲದಲ್ಲಿ ಆ. ಅವಳು ಸ್ವೀಕಾರ ಮಾಡ್ತೇನೆ. ಆಗದಂತೆ ನಾಳೆ ದಿನದಲ್ಲಿ ಹಾ. ನಿನ್ನ ಮಡದಿಯಾದಂತಹ ಜಾನಕಿ ದೇವಿಯನ್ನು, ಹಾ. ನಿನ್ನಿರುವ ಮಕ್ಕಳನ್ನು ನಾನೇ ಕರೆದುಕೊಂಡು ಬರುತ್ತೇನೆ ಅಯೋಧ್ಯ ನಾಡಿ. ನಮೋ ನಮಃ. ಹಾಗೆಯೇ ಆಗಲಿ. ಮಂಗಳಂ ಜಯ ಮಂಗಳಂ ಹರಿಗೆ ಮನಮೋಹನಾಂಗಗೆ ಮಂಗಳಂ ಜಯ ಮಂಗಳಂ ಹರಿಗೆ ಶಂಖ ಚಕ್ರಾಂಕಿತಗೆ ಈಶಗೆ ವೆಂಕಟೇಶನಿಗೆ ಮುರಳಿ ವಿಹಾರಿಗೆ ಮುರಳಿ ವಿಹಾರಿಗೆ ಮುರಳಿ ವಿಹಾರಿಗೆ ಸಂಕಟ ಡಂಕ ಉದಂಕ ವಿನೋದಗೆ ಮಂಗಲಂ ಜಯ ಮಂಗಲಂ ಹರಿಗೆ ಮಂಗಲಂ ಮಂಗಲಂ ಮಂಗಲಂ